ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ, ಅಮ್ಮ ಹೇಗಿದ್ದಾಳೀಗ? ಇನ್ನೂ ಸ್ವಲ್ಪ ಗಾಬರಿಲೇ ಇದ್ದಾಳಣ್ಣ. ರಾತ್ರಿಯಿಂದ ಹಾಗೆ ಇದ್ದಾಳೆ. ಅದ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೌದಾ? ಮುಂಚೆ ಎಲ್ಲ ಯಾವತ್ತೂ ಹೀಗಾಗಿಲ್ಲ ಅಣ್ಣ. ಸ್ವಲ್ಪ ಹೊತ್ತಿಗೆಲ್ಲ ಅಮ್ಮ ಸರಿ ಹೋಗ್ಬಿಡೋಳು, ಅಥವಾ ನಿದ್ದೆ ಮಾಡಿ ಎದ್ದ ತಕ್ಷಣ ಅಮ್ಮ ಸರಿ ಹೋಗ್ತಿದ್ಲು. ಆದ್ರೆ ಈ ಸತಿ ಯಾಕೋ ಭಯನೇ ಬಿಟ್ಟೋಗ್ತಿಲ್ಲ ಅವಳಿಗೆ. ಅದ್ ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಣ್ಣ. ಸರಿ ಅಣ್ಣ, ಅಮ್ಮಂಗೆ ಹಾಲು ಕೊಟ್ಬಿಟ್ಟು ಬರ್ತೀರಿ. ಅಮ್ಮ, ಯಾರದು? ನಿನ್ನೆ ರಾತ್ರಿ ಮನೆಗೆ ಬೇರೆ ಯಾರೋ ಬಂದಿದ್ರು. ಏನ್ ಹೇಳ್ತಾ ಇದ್ದೀರಾ? ನಾನು ನೀರ್ ತರಕ್ಕೆ ಅಂತ ರೂಮಿಂದ ಆಚೆ ಬಂದಾಗ ಕಾರಿಡಾರ್ ಅಲ್ಲಿ ಯಾರೋ ಇದ್ರು. ಕರೆಂಟ್ ಇರ್ಲಿಲ್ವಲ್ಲ, ಸೊ ಯಾರು ಅಂತ ಸರಿಯಾಗಿ ನೋಡಕ್ಕಾಗ್ಲಿಲ್ಲ. ನಾನು ಯಾರು ಅಂತ ಕೇಳಿದೆ. ಅವ್ರು ನನ್ನ ವಾಯ್ಸ್ ಕೇಳಿಸ್ಕೊಂಡು ಓಡಿದ್ರು. ನಾನು ಹಿಡಿಯಕ್ ಪ್ರಯತ್ನ ಪಟ್ಟೆ, ಬಟ್ ಅವ್ರು ತಪ್ಪಿಸ್ಕೊಂಡ್ಬಿಟ್ರು. ನಿಮ್ಗೆ ಹೇಳೋಣ ಅಂತ ಬಂದೆ, ಬಟ್ ನೀವು ಆಲ್ರೆಡಿ ಅತ್ತೆ ವಿಚಾರದಲ್ಲಿ ಟೆನ್ಷನ್ ಆಗಿದ್ರಿ. ಇದನ್ನ ಹೇಳಿ ಇನ್ನಷ್ಟು ಟೆನ್ಷನ್ ಮಾಡೋದು ಬೇಡ ಅಂತ ಹೇಳಿಲ್ಲ. ಆಮೇಲೆ ನಾನು CCTV ಚೆಕ್ ಮಾಡಕ್ ಬಂದೆ, ಬಟ್ ಅದು ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ. ಏನು ಅಂತ ನೀವು ನೋಡಿ ಒಂದ್ಸಲ. ಅಲ್ಲರಿ, ಇಷ್ಟೆಲ್ಲ ಆಗಿದೆ, ಬೇರೆ ಯಾರನ್ನಾದ್ರೂ ಎಬ್ಬಿಸ್ಬೋದಾಗಿತ್ತಲ್ವಾ? ಏನ್ರಿ ನೀವು? ಸಾರಿ. ಏನಿದು? ಹಾರ್ಡ್ ಡಿಸ್ಕ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಹಾರ್ಡ್ ಡಿಸ್ಕ್ ಇಲ್ವಾ ಅದರಲ್ಲಿ? ಗೊತ್ತಿಲ್ಲ. ಮೈ ಗಾಡ್, ಮನೇಲಿ ಬೇರೆ ಎಲ್ಲರೂ ಸೇಫ್ ಆಗಿದಾರಲ್ವಾ? ಹಾ, ಎಲ್ರೂ ಶಕುಂತಲಾ ಅತ್ತೆ ಮಾತ್ರ ಬೆಳಗಿಂದ ಕಾಣಿಸ್ತಿಲ್ಲ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಮಾವ, ಮಾವ. ಅಯ್ಯೋ ದೇವ್ರೆ, ಇವನೇ ಕರೀತಿದ್ದಾನೆ. ವಿಷಯ ಏನಾದ್ರೂ ಗೊತ್ತಾಗ್ಬಿಡ್ತಾ? ಮಾವ, ಏನಪ್ಪ ಗೌತಮ್, ಕರೆದಿಯಾ? ಅಮ್ಮ ಇಲ್ಲಿ? ಯಾಕಪ್ಪ, ಏನಾಯ್ತು ಗೌತಮ್? ಅಲ್ಲ, ರಾತ್ರಿ ಯಾರೋ ಮನೆಗೆ ಬಂದಿದ್ರಂತೆ. ಮೇಲ್ನೋಟಕ್ಕೆ ಯಾರಿಗೋ ಅಪಾಯ ಮಾಡಕ್ ಬಂದಿದ್ರು ಅಂತ ಕಾಣುತ್ತೆ. ಸೊ ಎಲ್ಲರೂ ಸೇಫ್ ಆಗಿದಾರ ಅಂತ ಭೂಮಿಕಾ ಅವ್ರನ್ನ ಕೇಳ್ತಾ ಇದ್ದೆ. ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಎಲ್ಲಿ ಅಮ್ಮ? ಅದು ಗೌತಮ್, ಅವಳು ನಿನ್ನೆ ರಾತ್ರಿನೇ ತನ್ನ ಫ್ರೆಂಡ್ ಮನೆಗೆ ಹೋದ್ಲಪ್ಪ. ಹೌದಾ? ಎಷ್ಟೊತ್ತಿಗೆ? ಅಂದಾಜು ರಾತ್ರಿ 8-8:30 ಆಗಿರ್ಬೋದು. ಏನು ಅಷ್ಟೊಂದು ಸಡನ್ ಆಗಿ ಹೊರಟ್ಬಿಟ್ಟಿದ್ದಾರೆ? ಏನಾದರೂ ಎಮರ್ಜೆನ್ಸಿ ಇತ್ತಾ? ಹೌದು ಅನ್ಸುತ್ತೆ ಗೌತಮ್. ಅವಳ ಫ್ರೆಂಡು ಏನೋ ಪ್ರಾಬ್ಲಮ್ ಅಂತ ಫೋನ್ ಮಾಡಿದ್ಲು. ಆದ್ರೆ ಈಗ ಏನೋ ತೊಂದರೆ ಇಲ್ಲ, ಓಕೆ ಅಂತೆ. ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ಲು. ಸಿಸ್ಟರ್ ಚೆನ್ನಾಗಿದ್ದಾಳಪ್ಪ, ನೀನೇನು ಟೆನ್ಷನ್ ಆಗ್ಬೇಡ. ಆದ್ರೂ ಒಂದು ಮಾತು ಹೇಳೋಗ್ಬೋದಾಗಿತ್ತಲ್ಲ. ಎಮರ್ಜೆನ್ಸಿ ಅಂತ ಹೇಳದ್ನಲ್ಲ ಗೌತಮ್, ಹೋಗ್ತಾ ನಂಗೆ ಹೇಳೋಗಿದ್ದಾಳೆ. ಕೇಳಿದ್ರೆ ಹೇಳ್ಬಿಡು ಅಂತ. ಅವಳಲ್ಲಿ ಸೇಫ್ ಆಗಿದ್ದಾಳೆ, ನೀನು ಸುಮ್ಮನೆ ಗಾಬರಿ ಆಗ್ತೀಯ ಅಷ್ಟೇ. ಅಲ್ಲ ಗೌತಮ್, ಅದು ನಿನ್ನೆ ಯಾರೋ ಬಂದಿದ್ದು ಅಂತ ಹೇಳಿದ್ಯಲ್ಲ, ಮೋಸ್ಟ್ಲಿ ಕಳ್ಳರೇ ಇರ್ಬೇಕಣೋ, ಕಳ್ತನ ಮಾಡಕ್ ಬಂದಿರ್ಬೇಕು. ಈ ಸ್ವೀಟ್ ಇರೋ ಕಡೆ ತಾನೇ ಇರೋ ಬರೋದು, ದುಡ್ಡಿದ್ದ ಕಡೆ ತಾನೇ ಕಳ್ಳರು ಕಣ್ಣು ಹಾಕೋದು. ಅಲ್ಲ, CCTV ಫುಟೇಜ್ ತೆಗೆದು ನೋಡ್ಬೇಕಾಗಿತ್ತು. ಚೆಕ್ ಮಾಡಿದೆ ಮಾವ, ಹಾರ್ಡ್ ಡಿಸ್ಕ್ ನಾಟ್ ಫೋನ್ ಅಂತ ಬರ್ತಾ ಇದೆ. ಅವನು ಅದನ್ನು ಎತ್ಕೊಂಡು ಹೋಗಿರ್ಬೋದು. ಓಹೋ, ಅಂದ್ರೆ ಮೊದಲೇ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತಂಗಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.